ಅದು ಚತುಷ್ಪದ ಅಂತಾರೆ ಕೆರೂರಿಗೆ ಚತುಷ್ಪದ ಇದನ್ನು ಅಗಲೀಕರಣ ನಾವು ಮಾಡಿದ್ದರಿಂದ ಈಗ ಆಲ್ರೆಡಿ ಮಾನ್ಯ ಗಡ್ಕರಿ ಅವರಿಂದ ಆದೇಶ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಂದಾಜು ಸುಮಾರು ಒಂದು 700ರಿಂದ 800 ಅಂಗಡಿಗಳು ನಾ ಲೆಕ್ಕ ಮಾಡಿದಂಗೆ 2 ಕಿಲೋಮೀಟರ್ ಅಂತಾರೆ. ಬಟ್ ಈಗ ಆ್ಯಕ್ಚುಲಿ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಡಕ್ಕೆ ಮತ್ತು ಬಲಕ್ಕೆ 74 ಫೀಟು ಎಡಕ್ಕೆ 74 ಫೀಟ್ ಬಲಕ್ಕೆ ಸೆಂಟ್ರದಿಂದ ಅಗಲೀಕರಣ ಆಗ್ತದೆ. ಆ ಅಗಲೀಕರಣ ಆಗೋದ್ರ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಭಾಳ ಅನ್ಯಾಯ ಆಗ್ತದೆ. ಮತ್ತು ಅವ್ರ ಆಸ್ತಿಗಳೇ ಹೋಗಿಬಿಡ್ತಾವೆ, ಸಂಪೂರ್ಣ ಅವ್ರ ಆಸ್ತಿಗಳೇ ಹೋಗಿಬಿಡ್ತಾವೆ. ಮತ್ತು ಅವ್ರ ಕುಟುಂಬದವರು ಎಲ್ಲರೂ ಬೀದಿ ಪಾಲಾಗಬೇಕಾಗುತ್ತೆ. ಸರ್ಕಾರಕ್ಕೂ ತಮ್ಮ ಒತ್ತಾಯ ಏನಂತ? ಒಂದು ಸರ್ಕಾರಕ್ಕೆ ಒಂದೇ ಒತ್ತಾಯ, ಬೈಪಾಸ್ ಮಾಡಬೇಕು. 2013ರಲ್ಲಿ ನೀವು ತೆಗೆದು ನೋಡ್ರಿಲ್ಲ, 2013 ಒಳಗೆ ಮಾನ್ಯ ಗದ್ದಿಗೌಡ್ರ ಕಡೆಯಿಂದ ಒಂದು ಲೆಟ್ರ್ ತೊಗೊಂಡು ಜಗದೀಶ್ ಶೆಟ್ಟರ್ ಕಡೆಯಿಂದ ನಾವು ಒಂದು ಲೆಟ್ರ್ ಹಾಕ್ಸಿದ್ದೀವಿ. ಮಾನ್ಯ ಜಗದೀಶ್ ಶೆಟ್ಟರು ಅವಾಗಿನ ಕಾಲದೊಳಗೆ ಇದನ್ನು ಬೈಪಾಸ್ ಮಾಡಬೇಕು ಅಂತೇಳಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೆ ಲೆಟ್ರ್ ಬರ್ಬೇಕು. ಅದು ಒಂದು ರೆಕಾರ್ಡ್ ಇಟ್ಟು ಅವಾಗಲಿದ್ದ ಪ್ರಯತ್ನ ಐತಿದ್ದು. 2013ರಿಂದಲೂ ಬೈಪಾಸ್ ಮಾಡಬೇಕನ್ನೋದು ನಮ್ಮದು ಒತ್ತಾಯ ಐತಿ. ಅವಾಗ ಸಂಪೂರ್ಣ ಗದ್ದಿಗೌಡರು ಆಶ್ವಾಸನೆ ಕೊಟ್ಟರೆ, ಭರವಸೆನೂ ಕೊಟ್ಟರೆ, ಅವ್ರ ಮೇಲೆ ವಿಶ್ವಾಸನೂ ಐತಿ ನಮ್ಮದು. ಆಯ್ತು. ಎರಡನೇದಾಗಿ ಮೊನ್ನೆ ಅವತ್ತಿನ ದಿವಸ ಸಾಯಂಕಾಲ ಹೋಗಿ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನು ಭೇಟಿ. ಸರ್ ಇದು ಓಕೆ, ಒಂದೆಡೆ ಏನು ವಾದಿದೆ, ಬೈಪಾಸ್ ಕೊಡೋದ್ರಿಂದ ಇಲ್ಲಿ ಮಾರ್ಕೆಟ್ ಹಾಳಾಗುತ್ತೆ, ವ್ಯಾಪಾರ ಆಗೋದಿಲ್ಲ, ಅದು ಕುಂಠಿತವಾಗಿದೆ. ಇದೆಲ್ಲ ಹೈವೇ ಆಗೋದ್ರಿಂದ ಜನದಟ್ಟಣೆ ಹೆಚ್ಚಾಗಿತ್ತು, ಸಂಚಾರ ಜಾಸ್ತಿ ಆಗಿತ್ತು, ಅದು ವ್ಯಾಪಾರ ವೃದ್ಧಿ ಆಗೋಕ್ಕೆ ಅವಕಾಶ ಐತೆ ಅಂತೇಳಿ ಒಂದು ಕಡೆ ವಾದ ಬರುತ್ತೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅದು ಸಂಪೂರ್ಣ ಸುಳ್ಳು. ವ್ಯಾಪಾರ ವಹಿವಾಟು ಕಡಿಮೆ ಆಗ್ತದೆ ಬೈಪಾಸ್ ಕೊಟ್ಟರೆ ವ್ಯಾಪಾರ ವಹಿವಾಟು ಕಡಿಮೆ ಆಗುತ್ತೆ, ಸ್ಥಳೀಯ ವ್ಯಾಪಾರ ಕಡಿಮೆ ಆಗತ್ತೆ ಅಂತಂದ್ರೆ ಈಗ ನೀವು ಇಲ್ಲಿ ಹೈವೇ ಮಾಡ್ತೀರಿ, 150 ಫೂಟ್ ಹೆಚ್ಚು ಕಡಿಮೆ ಡಿಸ್ಟೆನ್ಸ್ ಇರುತ್ತೆ ಇಲ್ಲಿದ್ದ ಇಲ್ಲಿಗೆ. ನಾವು ಹೆಚ್ಚು ಕಡೆ ಅಲ್ಲಿ ನೋಡ್ಬೇಕಾದ್ರೆ ಅವ್ರು ನಮಗೆ ಸಂಬಂಧ ಇರ್ಲಾರ್ಗತ್ತೆ ಇರ್ತೀವಿ, ಅವ್ರು ನಮಗೆ ಸಂಬಂಧ ಇರ್ಲಾಗುತ್ತೆ. ಅಷ್ಟು ಡಿಸ್ಟೆನ್ಸ್ ಆಗ್ತತಿ. ರೋಡ್ ಎತ್ತರ ಆಗತ್ತೆ, ಡಿಸ್ಟೆನ್ಸ್ ಜಾಸ್ತಿ ಆಗತ್ತೆ. ಹೌದಾ? ಒಂದು ಆಯ್ತು. ಈಗ ವ್ಯಾಪಾರಸ್ಥರು ಎಲ್ಲಿ ಹೋಗ್ಬೇಕು ಹೇಳ್ರಿ? ನಿಮ್ದು ಅಲ್ಲ, ವಾದ ವ್ಯಾಪಾರಸ್ಥರು ಹಿಂದ್ಗಡೆ ಅದ ಮಾರ್ಕೆಟ್ ಸಿಗುತ್ತೆ, ಅದನ್ನ ಅದೇ ಡೆವಲಪ್ಮೆಂಟ್ ಅಲ್ಲಿ ಪ್ಲೇಸ್ ಇದ್ದಾರೆ. ಅಲ್ಲಲ್ಲ, 1 ಮಿನಿಟ್. ಈ ಎಲ್ಲ ವ್ಯಾಪಾರಸ್ಥರಿಗೆ ಅಕಾಮಡೇಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ಶಕ್ತಿ ಇದೆಯಾ? ಅದನ್ನ ಒತ್ತಾಯ ಮಾಡ್ಬೋದಲ್ಲ ತಾವು? ಏನಂತ ಪರಿಹಾರ ಕೊಡು ಅಂತೇಳಿ. ಪರಿಹಾರ ಎದಕ್ಕೆ ಬೇಕು ನಮಗೆ? ಪರಿಹಾರ ಬೇಕಾಗಿ ಆಸ್ತಿ ಉಳಿಸ್ಬೇಕು. ನಾವು ಆಸ್ತಿ ಸಿಗ್ಬೇಕು. ರೋಡ್ ಸೈಡ್ ಜಗಡ ಸಿಗುದಿಲ್ಲ ನಮಗೆ, ಎಲ್ಲ ಪೂರ್ತಿ ಹೋಗೇ ಬಿಡ್ತಾವಲ್ಲ. ಆಮೇಲೆ 6 ಫೂಟ್ ಎತ್ತರ ಆಗತ್ತೆ ಇದು ಹೈವೇ ಅಂತಂದ್ರೆ ಅನ್ನುವಂಥ ಅಭಿಪ್ರಾಯ ಈ ಗಾಡಿ ಏನ್ ಮಾಡೋಣಂತ. ಅಲ್ಲಲ್ಲ, 1 ಮಿನಿಟ್. ಉಳುಮೆ ಮಾಡಿ ಜಮೀನು ಹಾಳಾಗುತ್ತಲ್ಲ, ಅದರಿಂದ ಅಲ್ಲ, ಉಳುಮೆ ಮಾಡು ಜಮೀನು ಹಾಳಾಗ್ತಾವ ಅಂತ ಅವ್ರು ಹೇಳ್ತಾರೆ. ನಮ್ಮ ಆಸ್ತಿನ ಹೋಗ್ಕೊಂಡು ನಮ್ಮ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಕಲ್ಲ, ನಮ್ದು ಐತಲ್ಲ. ಮತ್ತೆ ನ್ಯಾಯವಾಗಿ ಕೇಳ್ತೀವಿ ನಾವು. ಹೇಳಕ್ಕದ್ದು ಎಲ್ಲರೂ ವಿಶ್ವಾಸ ನಾವು ತಗೊಳ್ತೀವಿ. ಆಯ್ತ್ರೆ? ಎಲ್ಲರೂ ವಿಶ್ವಾಸ ತಗೊಳ್ಳಿ, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ತೀವಿ. ಅವ್ರ ಸಹಕಾರನೂ ಕೇಳ್ತೀವಿ, ಸಹಕಾರ ಕೊಡ್ಬೇಕು. ಅವರು ಸಹಕಾರನೂ ಕೇಳ್ತೀವಿ. ನಾವೇನು ಯಾರು ವಿರೋಧವಾಗಿ ಬಂದ್ರೆ ಅಲ್ಲಿ ರೈತರಿಗೆ ಜಮೀನು ಹೋಗ್ಬೋದು, ಅಲ್ಲಿ 700 ರೈತರಿಗೆ ಜಮೀನು ಹೋಗಂಗಿಲ್ಲ. ಎರಡೂ ರಿಲೇಟಿವ್ಲಿ ನಾವು ವಿಚಾರ ಮಾಡಿದಾಗ ಜಾಸ್ತಿ ಹಾನಿಕರ ಬೈಪಾಸ್ ಆಗೋದ್ರಿಂದ ಐತಿ. ಬೈಪಾಸ್ ಆಗಲಿಲ್ಲ ಐತಿ. ಇಲ್ಲಿ ಮಾರ್ಕೆಟ್ ಏರಿಯಾದಾಗ ಆಗಬಾರ್ದು, ಇದು ಮಾರ್ಕೆಟ್ ಏರಿಯಾ ರೋಡ್ ಹೈವೇ ಆಗಬಾರ್ದು, ಬೈಪಾಸ್ ಆಗ್ಬೇಕನ್ನೋದು ವಿಚಾರ ಕೂಡಿ. ಬೈಪಾಸ್ ಆದ್ರೆ ಕಡಿಮೆ ಹಾನಿ. ಬೈಪಾಸ್ ಆಗ್ಲಿಕ್ಕೆ ಭಾಳ ಜನ ನಿರ್ಗತಿಕರ ವ್ಯಾಪಾರ ಹಾಳಾಗಿ ಹೋಗ್ತಾವ. ಅವ್ರ ಮುಂದಿನ ಕ್ರಮ ಏನು ಸರ್ ಇದು ವಿಷಯದ? ಹೋರಾಟ ಮಾಡಕ್ಕೆ ಅದು ಆಗುತ್ತಾನೆ ಬಿಡುದಿಲ್ಲ. ಉಗ್ರವಾಗಿ ಹೋರಾಟ ಮಾಡ್ತೀವಿ. ಅವ್ರ ಆಸ್ತಿ ಹೋಗ್ತಾವಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡವ್ರ. ಬೈಪಾಸ್ ಆಗ್ಲಿ ನಾವು ನಿರಂತರ ಇದು ಹೋರಾಟ, ಯಾವುದೇ ಕಾರಣದ ಸ್ಟಾಪ್ ಅನ್ನೋದು ಇಲ್ಲಿ ಏನು ಸರಿ ಪ್ರಶ್ನೆ ಇಲ್ಲ. ನಾವು ಹೋರಾಟ ಮಾಡ್ತೀವಿ, ಡೆಲ್ಲಿಗೂ ಹೋಗ್ತೀವಿ. ಅದ್ರ ಅನ್ಯಾಯ ಆಗ್ತೈತಿ, ಅದಕ್ಕೆ ನಾವು ಮಾಡಿಸ್ಕೊಂತೀವಿ, ಮಾಡ್ತೀವಿ. ಈಗ ಬರೀ 72 ಫೂಟ್ ಹೋಗೋದಂತಾರಲ್ಲ, 72 ಫೂಟ್ ಅಲ್ಲ, ಹೊಳ್ಳಿ ಆ ಕಡೆ ಒಂದು ಈ ಕಡೆ ಸರ್ವಿಸ್ ರೋಡ್ ಬೇಕು ಸರ್. ಮತ್ತೆ ಸರ್ವಿಸ್ ರೋಡ್ ಬರ್ಬೇಕು, ಕನಿಷ್ಠ 100 ಫೂಟ್ ಮಟ್ಟ ಹೋಗುತ್ತೆ. ಈ ಉದ್ದೇಶಕ್ಕೆ ಬೈಪಾಸ್ ಅನಿವಾರ್ಯತೆ ಐತಿ. ಹೈವೇ ರೂಟ್ ಊರಾಗ ಆದ್ರೂ ಅಷ್ಟೇ, ನಮ್ಗೆ ಅದರಿಂದ ಪ್ರಾಫಿಟ್ ಇಲ್ಲ.
ನಮ್ಗೆ ಸರ್ವಿಸ್ ರೋಡ್ ಕೊಡ್ಬೇಕು ಕಂಪಲ್ಸರಿ. ಏನಿಲ್ಲ ಯಾವ ಕಡೆ ರೈತರು ಹೊಲ ಹೋಗ್ತಾರೆ ನೋಡ್ರಿ, ಅವ್ರ ಜೋಡಿ ನಾವು ಎಲ್ಲರೂ ಕೂಡಿ ಹೋರಾಟ ಮಾಡಿ ಅವ್ರಿಗೆ ಹೆಚ್ಚಿನ ಒಂದು ಪರಿಹಾರ ಮೊತ್ತವನ್ನು ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪ್ರತಿ ಮಂಗಳವಾರಕ್ಕೊಮ್ಮೆ ಒಂದು ವ್ಯಾಪಾರ ಆಗತ್ತ. ಎಷ್ಟು ಕುಟುಂಬಗಳು ಈ ಜೀವನವನ್ನು ನಿರ್ವಹಿಸ್ತಾರ, ಅವರೆಲ್ಲರೂ ಸಂತ್ರಸ್ತರಕರ ಅನ್ನೋದು ಮೊದಲೇ ಕಾದು ಇಂಪಾರ್ಟೆಂಟ್. ಒಂದು ವ್ಯವಹಾರಿಕವಾಗಿ ಎಷ್ಟು ನುಕ್ಸಾನ್ ಆಗತ್ತೆ ಅದು ಇಂಪಾರ್ಟೆಂಟ್. ನೀವು ಇದು ಇಂಪಾರ್ಟೆಂಟ್ ಮಾಡಿರಿ, ನಾವು ನಮ್ಮ ಹೊಲ ಹೋಕ್ಕವು, ನಮ್ಮ ಜಮೀನು ಹೋಕ್ಕವು, ನನ್ನ ಅಂಗಡಿ ಹೋಗುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ಅಕಸ್ಮಾತ್ ಅದನ್ನು ಮಾಡೋದ್ರಿಂದ ಎಷ್ಟೋ ಜನ ತಮ್ಮ ಉದ್ಯೋಗವನ್ನು ಮಾಡಿಕೊಂಡು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಾರಲ್ಲ, ಅವ್ರು ಸಂತ್ರಸ್ತರಕರ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಈ ಅಂಶಕ್ಕಾಗಿಯೇ ನಾವು ವಾಪಸ್ ಮಾಡಂತೇಳಿ ಹೋರಾಟ ಮಾಡ್ತೀವಿ ವಿನಃ ಮತ್ತೊಂದು ಯಾವ ಉದ್ದೇಶಕ್ಕೂ ಅಲ್ಲ. ಇದು ಅದಕ್ಕೆ ಈ ಹಿನ್ನೆಲೆಯಲ್ಲಿ ಬೈಪಾಸ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಕೂಗು. ಮುಂದೆ ಇದಕ್ಕೆ ಯಾವ ರೀತಿ ಏನು ಮಾಡ್ಬೇಕು ಅನ್ನೋದು ನಾವು ಬೈಪಾಸ್ ಮಾಡ್ಬೇಕನ್ನೋರು ಕುಂತು ಚರ್ಚೆ ಮಾಡ್ತೀವಿ. ಮುಂದಿನ ರೂಪರೇಷೆಗಳನ್ನು ತಯಾರು ಮಾಡ್ತೀವಿ. ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತೈತೆ ಅದ್ರ ಮೇಲೆ ಮಾಡ್ತೀವಿ. ಮತ್ತೆ ಒಮ್ಮೆ ನಾವು ಕೆರೂರಿಗೆ ಬಂದು ಆಚರಿಸ್ತೀವಿ.